ಚೌಡೇಶ್ವರಿ ದೇವಸ್ಥಾನ ಇದು. ಓಕಳಿಪುರಂನಲ್ಲಿರುವ ಚೌಡೇಶ್ವರಿ ದೇವಸ್ಥಾನ. ಇಲ್ಲಿ ಅಮ್ಮ ಒಬ್ಬರು ಈ ಪುಟ್ಟದಾದ ದೇವಸ್ಥಾನ ಮಾಡಿದ್ದಾರೆ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಮೂಲ ಸ್ಥಾನ ಇದು. ಇದನ್ನು ತಿರುವಣ್ಣಾಮಲೈನಿಂದ ತಂದು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಆಮೇಲೆ ಇದಕ್ಕೇ ಅವರು ಪೂಜೆ ಮಾಡ್ತಾ ಇದ್ದಿದ್ದು ಪ್ರತಿದಿನ ಎಲ್ಲ. ಆದರೆ ಅವರಿಗೆ ಅಮ್ಮ ಇವರೇ ಪೂಜೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಇವರೇನೆ ಅಮ್ಮ. ಇವ್ರಿಗೆ 73 ವಯಸ್ಸು. ಇವ್ರಿಗೆ ಕನಸಲ್ಲಿ ಬಂದ್ಬಿಟ್ಟು ನನಗೆ ಇಲ್ಲಿ ದೇವಸ್ಥಾನ ಕಟ್ಟು ಅಂತ ಹೇಳಿದ್ದಾರೆ. ಚಿಕ್ಕದಾಗಿ ಒಂದು ಮನೆ ಮುಂದೆನೇ ಜಾಗದಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನನ ಮಾಡಿದ್ದಾರೆ. ಇದನ್ನು ದೇವಸ್ಥಾನ ಕಟ್ಟಿದ್ದಾರೆ, ಆದರೆ ವಿಗ್ರಹ ಇನ್ನೂ ಪ್ರತಿಷ್ಠಾಪನೆ ಆಗಿರಲಿಲ್ಲ ಅಂತೆ. ಆವಾಗ ಕೋಲಾರ ಜಿಲ್ಲೆ ಮಾಲೂರು ಅಲ್ಲಿ ಈ ದೇವಿನ ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ಆದರೆ ಯಾರೂ ಇದನ್ನು ತಗೊಂಡೋಗಿರಲಿಲ್ಲ ಅಂತೆ. ಆ ಮಾಲೂರಲ್ಲಿ ಒಬ್ಬರಿಗೆ ಕನಸಲ್ಲಿ ಬಂದ್ಬಿಟ್ಟು ಓಕಳಿಪುರಂನಲ್ಲಿ ಈ ಥರ ಅಮ್ಮ ಒಬ್ಬರು ನನಗೋಸ್ಕರ ದೇವಸ್ಥಾನ ಕಟ್ಕೊಂಡು ಮೂರ್ತಿಗೋಸ್ಕರ ಕಾಯ್ತಾ ಇದ್ದಾರೆ 3 ವರ್ಷದಿಂದ ಅಂದ್ಬಿಟ್ಟು ಇವ್ರ ಮನೆಯ ವಿಷಯ ಎಲ್ಲ, ಈ ದೇವಸ್ಥಾನದ ವಿಷಯ ಎಲ್ಲ ಅವ್ರಿಗೆ ಹೇಳಿ ಅವರು ಈ ಓಕಳಿಪುರಂನಲ್ಲಿರುವ ಈ ದೇವಸ್ಥಾನನ ಹುಡ್ಕೊಂಡು ಬಂದ್ರಂತೆ. ಬಂದು ಅಮ್ಮನ್ನ ಕರ್ಕೊಂಡು ಕೋಲಾರ ಡಿಸ್ಟಿಕ್ ಮಾಲೂರಿಗೆ ಹೋಗ್ಬಿಟ್ಟು ಈ ಗಣಪತಿ ಮತ್ತು ಸುಬ್ರಹ್ಮಣ್ಯ, ಈ ಅಮ್ಮನ ವಿಗ್ರಹ ಅಲ್ಲಿಂದ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಜೊತೆಗೆ ಪುಟ್ಟದಾದ ಒಂದು ಶಿವಲಿಂಗನೂ ಇಟ್ಟಿದ್ದಾರೆ. ಇಷ್ಟು ಪುಟ್ಟ ದೇವಸ್ಥಾನ ಆದರೂ ಅಮ್ಮ ತುಂಬ ಕಳಕಳಿಯಾಗಿ ತುಂಬ ಚೆನ್ನಾಗಿದೆ. ಅಮ್ಮ ಏನೇ ಬೇಡ್ಕೊಂಡು ಇದುವರೆಗೂ ಆಗಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ತುಂಬ ಸಲ ಈ ದೇವಸ್ಥಾನಕ್ಕೆ ಬರ್ತೀನಿ. ಇಲ್ಲಿ ಬಂದರೆ ಏನೋ ಒಂದು ನೆಮ್ಮದಿ, ಅಮ್ಮ ಏನೇ ಕೇಳ್ಕೊಂಡ್ರೂ ಆಗುತ್ತೆ ಅನ್ನೋ ಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇಷ್ಟು ವಯಸ್ಸಾದ್ರೂ ಅಮ್ಮ ಬೆಳಗ್ಗೆ 4:00 ಎದ್ದು ಪ್ರತಿದಿನ ಅಮ್ಮನಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಎಲ್ಲ ಹಾಕಿ ಅಭಿಷೇಕ ಮಾಡ್ತಾರೆ. ಅರಿಶಿನ, ಚಂದನ, ಕುಂಕುಮ, ಎಲ್ಲ ಅಭಿಷೇಕ ಮಾಡ್ತಾರೆ. ಪ್ರತಿದಿನ ನೈವೇದ್ಯ ಮಾಡ್ತಾರೆ. ನಾನು ಆಫೀಸ್ಗೆ ಹೋಗ್ಬೇಕಂದ್ರೆ ಇಲ್ಲಿ ದೇವಸ್ಥಾನ ಮುಂದೆ ಬರ್ತೀನಿ. ಅಮ್ಮ ಏನಾದರೂ ಒಂದು ನೈವೇದ್ಯ ಮಾಡೇ ಇರ್ತಾರೆ. ದೊಡ್ಡ ದೇವಸ್ಥಾನದಲ್ಲಂದರೆ ತುಂಬ ಭಕ್ತಾದಿಗಳು ಬರ್ತಾರೆ, ಕಾಣಿಕೆ ಬರುತ್ತೆ, ಅವ್ರಿಗೆ ಆದಾಯ ಇರುತ್ತೆ. ಆದರೆ ಅಮ್ಮಗೆ ಇದೊಂದು ಪುಟ್ಟದು ರೋಡ್ ಸೈಡ್ ಇರೋ ದೇವಸ್ಥಾನ. ಇಲ್ಲಿ ಯಾರೂ ಜಾಸ್ತಿ ಭಕ್ತಾದಿಗಳು ಬರಲ್ಲ. ಆದ್ರೂ ಅವರು ಯಾವುದೇ ತೊಂದರೆ ಇಲ್ದಿರ ಅವರೇ ಸ್ವತಃ ದುಡ್ಡಿಂದ ಆದ್ರೂ ಅಮ್ಮನಿಗೆ ಅಭಿಷೇಕ, ಅರ್ಚನೆ, ಪೂಜೆ, ಪ್ರತಿದಿನ ಅಲಂಕಾರ, ಹೂವು ಎಲ್ಲ ಅವರೇ. ಯಾರು ಭಕ್ತಾದಿಗಳು ಬಂದಿಲ್ಲ ಅಂದ್ರೂ ಅವ್ರ ಕೈಯಿಂದ ಅವರೇ ಪ್ರತಿದಿನ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಅಮ್ಮನ ಗುಡಿ. ಪುಟ್ಟದಾಗಿದೆ, ಒಂದು ಚಿಕ್ಕ ಮನೆ ಅಷ್ಟೇ ಇದೆ. ರೋಡಲ್ಲೇ ಕಾಣುತ್ತೆ ಅಮ್ಮ. ಬಟ್ ತುಂಬಾ ಶಕ್ತಿ ಇದೆ ಅಮ್ಮನಿಗೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಓಕಳಿಪುರಂನಲ್ಲಿರೋದು ಈ ದೇವಸ್ಥಾನ. ಇಲ್ಲಿ ಈ ಉತ್ಸವ ಮೂರ್ತಿ. ಈ ಅಮ್ಮನಿಗೆ ಎಲ್ಲರೂ ಮೆರವಣಿಗೆ ಎಲ್ಲ ಕರ್ಕೊಂಡು ಹೋಗ್ತಾರೆ, ಉತ್ಸವ ಮೂರ್ತಿಗೆ ತೊಗೊಂಡು ಹೋಗ್ತಾರೆ. ಇದು ಸುಬ್ರಹ್ಮಣ್ಯ, ಇದೇ ಮೂಲದೇವಿ. ಗಣಪ. ಅಮ್ಮ ಅಂತೂ ಸಖತ್ತು ಚೆನ್ನಾಗಿದೆ. ಈ ಅಮ್ಮನಿಗೆ ಮಡ್ಲಕ್ಕಿ ಕೊಟ್ಟು ಏನೇ ಬೇಡ್ಕೊಂಡ್ರು ಖಂಡಿತ ಮಾಡಿಕೊಡ್ತಾಳೆ. ಅಷ್ಟು ಪವರ್ ಇದೆ ದೇವಸ್ಥಾನ. ಇದಿರೋದು ಓಕಳಿಪುರಂನಲ್ಲಿ. ಓಕಳಿಪುರ ಬಸ್ ಸ್ಟಾಪ್ ಹಿಂದೆಗಡೆನೇ ಬರುತ್ತೆ, 5ನೇ ಕ್ರಾಸಲ್ಲಿ. ಬಟ್ ತುಂಬಾ ಶಕ್ತಿ ಇದೆ ಈ ದೇವಸ್ಥಾನಕ್ಕೆ. ಇಲ್ಲಿ ಅಮ್ಮನೂ ಅಷ್ಟೇ, ನಾವು ಹೋದರೆ ನಮಗೆ ಏನೇ ಪ್ರಾಬ್ಲಮ್ ಇದ್ದು ನಾವು ಹೇಳೋಕ್ಕೆ ಮೊದಲು ಆ ಅಮ್ಮನೇ ಹೇಳ್ತಾರೆ, ನೀವು ಇದಕ್ಕೆ ಅಂತಲೇ ಬಂದಿದ್ದೀರಾ, ನಿಮ್ಗೆ ಹಿಂಗೆ ಆಗುತ್ತೆ, ಒಳ್ಳೆಯದಾಗುತ್ತೆ, ನೀವು ಹಿಂಗೆ ಮಾಡಿ ಆಗುತ್ತೆ ಅಂತ ಸಹ ಹೇಳ್ತಾರೆ. ಈ ಅಮ್ಮಗೆ ದೇವಿನೇ ಬಂದು ಹೇಳ್ತಾರಂತೆ, ನೀನು ಹಿಂಗೆ ಮಾಡು, ಮಾಡು ಒಳ್ಳೆಯದಾಗುತ್ತೆ ಅಂತ.
ಪ್ರತಿ ಹೋದಾಗ ಅಲ್ಲಿಗೆ ನಮಗೆ ನಿಂಬೆಹಣ್ಣೆಲ್ಲ ಮಂತ್ರಿಸಿ ಕೊಡ್ತಾರೆ. ಅದನ್ನು ಬಾಗಿಲಿಗೆ ದೃಷ್ಟಿ ತೆಗೀರಿ, ಮನೆ ದೃಷ್ಟಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ನಮಗೇನಾದರೂ ದೃಷ್ಟಿ ಆಗಿದ್ರೆ ನಮಗೆ ನಿವಾಳಿಸ್ಬಿಟ್ಟು ತ್ರಿಶೂಲಿಗೆ ಚುಚ್ತಾರೆ. ಬಟ್ ತುಂಬಾ ಈ ದೇವಸ್ಥಾನಕ್ಕೆ ಬಂದಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ. ನಾನು ಇಲ್ಲಿಗೆ ಬಂದಾಗ ಏನಾದರೂ ನಮ್ಮ ಕೈಲಿ ಏನಾಗುತ್ತೆ ಅದು ಸೇವೆ ಮಾಡ್ಬೋದು, ಇದೇ ಅದೇ ಅಂತೆಲ್ಲ. ನಾನು ಇವತ್ತು ಸುಮ್ಮನೆ ಬಂದೆ ಇಲ್ಲಿಗೆ. ಅಕ್ಕಿ, ಬೆಲ್ಲ, ಪೂಜೆ ಸಾಮಾನು, ಹೂವು, ಹಣ್ಣು ಎಲ್ಲ ತೊಗೊಂಡು ಬಂದೆ. ಹಾಗೆ ಈ ದೇವಸ್ಥಾನದೊಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ನಿಮಗೂ ಏನಾದರೂ ಬರಬೇಕು ಅಂತ ಅಂದರೆ, ದೇವಿನ ನೋಡಬೇಕು ಅನಿಸಿದ್ರೆ ಒಂದು ಸಲ ಭೇಟಿ ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ.